ವಾವಕ್ಕ, ನೀನು ಸುಮ್ಮನೆ ಕೂತಿದ್ಯಾ? ಹಂಗಾದ್ರೆ ಫ್ರೀ ಆಗಿದ್ಯಾ ಅಂತಾನೆ ಅರ್ಥ. ಬಾಕ ಲೂಡೋ ಆಡೋಣ. ರಿತು, ನನ್ನನ್ನು ಡಿಸ್ಟರ್ಬ್ ಮಾಡಬೇಡ, ಸುಮ್ಮನೆ ಇಲ್ಲಿಂದ ಹೋಗು. ನಿನಗಂತೂ ಲೈಫ್ನಲ್ಲಿ ಒಂಚೂರು ಸೀರಿಯಸ್ನೆಸ್ ಇಲ್ಲ. ಯಾವಾಗ ನೋಡಿದ್ರು ಚಿಕ್ಕ ಮಕ್ಕಳ ಥರ ಓಡಾಡ್ಕೊಂಡಿರ್ತೀಯ. ನನ್ನ ಜೊತೆ ನೀನು ಹುಡುಗಾಟಿಕೆ ಇಟ್ಕೊಂತು ಅಂತಂದ್ರೆ ಸರಿ ಇರಲ್ಲ ನೋಡು. ನೀನು ಅಷ್ಟೇ, ಆಟ ಆಡೋಕೆ ಇಷ್ಟ ಇಲ್ಲ ಅಂದ್ರೆ ಬರಲ್ಲ ಅಂತ ಹೇಳು. ಅದಕ್ಕೆ ಯಾಕೆ ರೇಗಾಡ್ತೀಯ? ಈಗ ಇಲ್ಲಿಂದ ಹೋಗ್ತೀಯೋ ಇಲ್ವೋ ನೀನು? ಅಯ್ಯೋ ಹೋಗ್ತೀನಿ ಬಿಡೆ ಅಕ್ಕ. ಊರಿಗೊಬ್ಳೇನಾ ಪದ್ಮಾವತಿ. ಇನ್ನೊಂದು ಸ್ವಲ್ಪ ದಿನ ಅದಕ್ಕೇನೆ ಮನೆಗೆ ಬರ್ತಾರೆ. ಅವ್ರು ನಿನ್ನ ಹಾಗೆಲ್ಲ ರೇಗಾಡಲ್ಲ. ನಮ್ಮ ಅಣ್ಣನ ಹೆಂಡತಿ ಆಗಿ, ಈ ಮನೆಗೆ ಸೊಸೆ ಆಗಿ, ನನಗೆ ಒಳ್ಳೆ ಫ್ರೆಂಡ್ ಆಗಿ ಅವರೊಬ್ಬರೇ ಸಾಕು. ಆವಾಗ ನಿನ್ನನ್ನು ಯಾರು ಮಾತಾಡಿಸ್ತಾರೆ? ನಿಜ ಅಲ್ವಾ ಡಾರ್ಲಿಂಗು? ಆಮೇಲೆ ನಿನ್ನನ್ನು ಯಾರು ಮಾತಾಡ್ಸ್ತಾರೆ? ನಿನ್ನ ಮಾತನ್ನ ಯಾರು ಕೇಳ್ತಾರೆ? ಅವಳ ಬಾಯಲ್ಲಿ ಬೇರೆ ಮಚ್ಚಿದೆ. ಭವಿಷ್ಯನೇ ನುಡಿತಿದ್ದಾಳೆ ಅನಿಸ್ತಿದೆ ನನಗೆ. ಡಾರ್ಲಿಂಗು, ನನ್ನನ್ನು ಸ್ಟಾಪ್ ಮಾಡ್ಬೋದು, ಆದರೆ ಈ ಮದುವೆನ ಸ್ಟಾಪ್ ಮಾಡೋಕ್ಕಾಗಲ್ಲ ಅನಿಸ್ತಿದೆ. ಇನ್ನು ಆ ಹುಡುಗಿ ಮನೆಗೆ ಸೊಸೆಯಾಗಿ ಬಂದರೆ, ರಿತು ಹೇಳಿದಾಗೆ ಈ ಮನೆಯವರೆಲ್ಲ ಸೊಸೆ 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 ಅಂತ ಅವಳನ್ನೇ ಮೆರೆಸ್ತಾರೆ, ನಮ್ಮನ್ನು ಮರಿತಾರೆ. ಆಮೇಲೆ ನೀನು ನಂತರ ಮೂಲೆ ಗುಂಪೆ. ನೆವರ್. ಅಷ್ಟು ಸುಲಭವಾಗಿ ಈ ಮದುವೆ ನಡೆಯೋಕ್ಕೆ ನಾನು ಬಿಡೋದಿಲ್ಲ. ನನ್ನ ತಮ್ಮನ ಮದುವೆ ಯಾವತ್ತಿದ್ರೂ ನಿನ್ನ ತಂಗಿ ಜೊತೆನೇ ಸುಹಾಸ್. ಕೇಳೋದಕ್ಕೇನೋ ಚೆನ್ನಾಗಿದೆ, ಆದರೆ ಇದು ಸಾಧ್ಯನಾ ಡಾರ್ಲಿಂಗು? ಆಫ್ಕೋರ್ಸ್ ಪಾಸಿಬಲ್ ಸುಹಾಸ್. ಈ ಮನೆಯಲ್ಲಿ ಇಷ್ಟು ದಿನನೇ ಒಂದು ಲೆಕ್ಕ ಆದರೆ ಇನ್ನು ಮುಂದೆನೇ ಒಂದು ಲೆಕ್ಕ. ಈ ಶೋಗೆ ಒಂದು ವೈಲ್ಡ್ ಕಾರ್ಡ್ ಎಂಟ್ರಿ ಬೇಕಿದೆ. ವೈಲ್ಡ್ ಕಾರ್ಡು ನನಗೆ ಒಂದು ಅರ್ಥ ಆಗ್ತಿಲ್ಲ. ನಿನ್ನ ತಲೆಯಲ್ಲಿ ಏನು ಓಡ್ತಾ ಇದೆ ಡಾರ್ಲಿಂಗು? ನಿಶಾ, ನಿಶಾ. ನನ್ನ ತಂಗಿ ನಿಶಾ? ಎಸ್, ಯೋರ್ ವೆರಿ ಬಿಲವಡ್ ಸಿಸ್ಟರ್ ನಿಶಾ ಈ ಮನೆಗೆ ಬರ್ತಾ ಇದ್ದಾಳೆ. ಇನ್ಮೇಲೆ ಏನಿದ್ರು ಫೇಸ್ ಟು ಫೇಸ್. ಸ್ಕೂಲ್ ಇದೆ ಸತ್ಯ, ಆದರೆ ಒಳಗಡೆ ಹೋಗೋಕ್ಕಾಗ್ತಿಲ್ಲ. ಏರಿಯಾ ರೌಡಿಗಳು ಕ್ಲಾಸ್ ರೂಮಲ್ಲಿ ಕುಡ್ಕೊಂಡು ಮನ್ಕೊಂಡಿದ್ದಾರೆ. ಆಚೆ ಹೋಗಿ ಅಂದರೆ ಎಚ್ಚರ ಆದ್ಮೇಲೆ ಹೋಗ್ತೀವಿ, ನಮ್ಮನ್ನು ಡಿಸ್ಟರ್ಬ್ ಮಾಡಬೇಡಿ ಅಂತ ನಮ್ಮ ಮೇಲೆ ಧಮಕಿ ಹಾಕ್ತಿದ್ದಾರೆ. ಸತ್ಯ, ನಮ್ಗೆ ಇವತ್ತು ಪರೀಕ್ಷೆ ಇದೆ, ನಾವೆಲ್ಲ ಓದ್ಕೊಂಡು ಬಂದಿದ್ದೀವಿ. ಅವರು ಇದೇ ಥರ ಒಂದಲ್ಲ ಒಂದು ಗಲಾಟೆ ಮಾಡ್ತಾನೆ ಇರ್ತಾರೆ, ಆದರೆ ಅದು ಈ ಸಲ ಅತಿರೇಕ ಆಗ್ಬಿಟ್ಟಿದೆ. ಇಷ್ಟೆಲ್ಲ ಆಗ್ತಿದ್ರು ನೀವು ಯಾಕೆ ನನಗೆ ಒಂದು ಮಾತು ಹೇಳಿಲ್ಲ ಮೇಷ್ಟ್ರೆ? ಅವರೆಲ್ಲ ಬೀದಿ ರೌಡಿಗಳು, ಕೊಚ್ಚೆ ಮೇಲೆ ಯಾಕೆ ಕಲ್ಲು ಹಾಕೋದು ಅಂತ ಸುಮ್ಮನಿದ್ವಿ. ಕೊಚ್ಚೆ ಮೇಲೆ ಕಲ್ಲು ಹಾಕಬಾರ್ದು ಅನ್ನೋದು ಹಳೆ ಮಾತು ಮೇಷ್ಟ್ರೆ. ಈಗೇನಿದ್ರು ಅದ್ರ ಮೇಲೆ ಚಪ್ಪಡಿ ಹಾಕಿ ನಾವು ನಡೆಯಕ್ಕೆ ದಾರಿ ಮಾಡ್ಕೊಬೇಕು. ನೀವು ಯೋಚನೆ ಮಾಡಬೇಡಿ, ನಾನು ಸರಿ ಮಾಡ್ತೀನಿ. ಬರೋಪ್ಟ. ಗಾಡಿ ಕುತ್ಕೊಂಡು ಹೊಡ್ತಿದ್ದೀರಾ? ಇಡೀ ಗಾಡಿ ಕಣ್ ಕಾಣಿಸಲ್ವಾ ನಿನ್ಗೆ? ನನ್ನ ಕಾರ್ಗೆ ಏನಾರು ಆಗಿದ್ದಿದ್ರೆ? ವಯಸ್ಸಾದವ್ರ ಕೈ ಮಾಡ್ತೀಯಲ್ಲಮ್ಮ, ವಯಸ್ಸಾದವ್ ನಡ್ಕೊಂಡು ನೋಡಿ ಪಾಪ ಅನ್ಸಲ್ವ ನಿಂಗೆ? ಶ್ರೀಮಂತಿಕೆ ಮದ ನಿಮ್ಗೆ. ನಿಂದೆ ತಪ್ಪಿಟ್ಕೊಂಡು ಅಜ್ಜಿಗೆ ಹೊಡಿತೀಯಲ್ಲ, ನಿಂಗೆ ಒಳ್ಳೇದಾಗುತ್ತಾ? ಏ ಯು ಮಾಡಕ್ ಕೆಲ್ಸ ಇಲ್ವಾ ನಿಮ್ಗೆ? ನಿಮ್ಮನ್ನೆಲ್ಲ ಯಾರಿಲ್ಲಿ ಕರೆದಿದ್ದು? ಅನ್ಯಾಯ ನಡೀತಿದ್ರೆ ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ? ಓ ಅನ್ಯಾಯ. ನನಗೆ ಚೆನ್ನಾಗಿ ಗೊತ್ತು ನಿಮ್ಮ ಪ್ಲಾನ್ ಏನು ಅಂತ. ಕಾರ್ ಬರೋದನ್ನೇ ಕಾಯ್ಕೊಂಡಿರೋದು, ಅಡ್ಡ ಬಿದ್ದು ದುಡ್ಡು ವಸೂಲಿ ಮಾಡೋದು.
ಇಷ್ಟೇ ತಾನೇ ನಿಮ್ಮ ಪ್ಲಾನ್? ವೇಟ್, ಇದು ನಾನು ನಿನಗೆ ಗುದ್ದಿದ್ದಕ್ಕೆ ಮತ್ತೆ ಹೊಡೆದಿದ್ದಕ್ಕೆ. ಎಂತ ದುರಹಂಕಾರ, ನೀನೊಬ್ಳೇನ ದುಡ್ಡು ನೋಡಿರೋದು. ಏನು ಹೊಡೆದಿದ್ದಕ್ಕೆ ದುಡ್ಡು ಬೀಸಾಕಿದ್ದೀನಿ ತಾನೆ, ತಗೊಂಡು ಹೋಗ್ತಾರೆ. ಯಾಕೆ ದುಡ್ಡು ಸಾಕಾಗ್ಲಿಲ್ವಾ? ಇನ್ನೂ ಬೇಕಿತ್ತಾ? ಹೌ ಡೇರ್ ಯು! ಬೇಕಾಗಿರೋದು ನನಗಲ್ಲ, ನಿನಗೆ. ₹2,000 ನಿನ್ಗೆ ಹೊಡೆದಿದ್ದಕ್ಕೆ. ಹಾಂ, ₹1 ನಿನ್ ಯೋಗ್ಯತೆಗೆ. ಏಯ್ ಏಯ್, ಸೌಂಡ್ ಮಾಡಿದ್ರೆ ಸಮಾಧಿ ಕಟ್ಬಿಡ್ತೀನಿ. ತಪ್ಪು ಮಾಡಿದ್ರೆ ಸಾರಿ ಕೇಳಿ ಸಹಾಯ ಮಾಡಬೇಕು. ಅದು ಬಿಟ್ಟು ದುರಹಂಕಾರ ತೋರಿಸಿದ್ರೆ ಹೀಗೆ ತಕ್ಷಣ ಉತ್ತರ ಸಿಗುತ್ತೆ. ನಿನ್ ದುಡ್ಡಿನ ದೌಲತ್ತು ಈ ಅಜ್ಜಿ ಕಿರು ಬೆರಳಿಗೂ ಸಮ ಅಲ್ಲ. ತಿರುಗ್ ನೋಡ್ದೆ ಹೋಗ್ತಾ ಇರೋ. ಏನ್ ಮುಖ ನೋಡ್ತಿದ್ಯಾ? ಕೊಟ್ಟಿದ್ ಸಾಕಾಗಿಲ್ವಾ? ಹೋಗೋ. ಏ ಗಂಗ್ರು, ಆಟೋ ತಗೊಂಬಾರೋ. ಅಮ್ಮ, ಏಟಾಯ್ತಮ್ಮ? ಏನಿಲ್ಲಮ್ಮ, ಹೆಣ್ಣು ಅಂದ್ರೆ ನಿಜಂಗ ಇರ್ಬೇಕಮ್ಮ. ದೇವ್ರು ನಿಂಗೆ ಒಳ್ಳೇದು ಮಾಡಲಿ ನಮ್ಮ.